ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್, ಅದು ಒರಿಜಿನಲ್ ಇನ್ಲ್ಯಾಂಡ್ ಲೆಟ್ರಾ? ಯಾವ್ದು ಸರ್? ಹೌದು ಸರ್, ಅದು ಅಂಟಿಸಿರೋದು? ಹೌದೌದು, ಒಳಗಡೆ ಏನಿಲ್ಲ ಸರ್. ನಮ್ನ ಬಹಳ ದಿನ ಆಯ್ತು ಮೇಡಮ್, ನಾನು ಆ ಲೆಟರ್ಗಳನ್ನ ನೋಡಿ. ಕೊಡ್ತೀನಿ ಒಂದು ಸರ್. ನನಗ್ ಕೊಡಿ ಮೇಡಮ್, ಕಿತ್ಬಿಟ್ಟು. ಸರ್ ಕೊಡ್ತೀನಿ, ಆದ್ರೆ ಏನಾದ್ರೂ ಬರೀಬೇಕು, ಟು ಫ್ರಮ್ ವಿಷಯ ಅದೆಲ್ಲ ಹಾಕ್ಬಿಟ್ಟು. ಹೌದಾ? ಮಹತಿ ಮೇಡಮ್ಗೆ ಆಕ್ಚುಲಿ ಬರ್ಬಿಟ್ಟು ಮಹತಿ ಮ್ಯಾಮ್ ಕೊಡಿ, ವಿ ರಿಯಲಿ ವಾಂಟ್ ಟು ನೋ ಇಲ್ಲಿ ಡಬ್ಬದಲ್ಲಿ ಹಾಕೋಣ. ಕೊಡಿ, ಮನೇಲಿ ಯಾವ್ದಾದ್ರು ಡಬ್ಬಕ್ಕೆ ಹಾಕ್ಬಿಡಿ, ಪರವಾಗಿಲ್ಲ. ಧನ್ಯಾಜಿ, ನಿಮಗೆ ಸ್ಪೆಷಲ್ ಆಗಿ ನಾನು ಪೋಸ್ಟ್ ಕಾರ್ಡ್ ತಂದಿದ್ದೀನಿ, ಕೊಡಿ, ಅದು ಒಂದು ಆಗ್ಬಿಡ್ಲಿ. ಪ್ರೇಮ ಪತ್ರವೇ ಹೃದಯಗಳಿಗೆ ಸೇತುವೆ. ಸಹಜವಾಗಿ ಲೆಟರ್ ಪೋಸ್ಟ್ ಬಾಕ್ಸ್ಗೆ ಹೋಗುತ್ತೆ, ಪೋಸ್ಟ್ ಬಾಕ್ಸೇ ಲೆಟರ್ ಹತ್ರ ಬರ್ತಾ ಇದೆ. ಗಳಿಗೆ ಸೇತುವೆ ತೊದಲ ಪ್ರೇಮದ ಬರೆದು ಎಲ್ಲ ಹುಡುಗರು ಎಲ್ಲ ಹುಡುಗಿಯರು ಪ್ರೀತಿಗೆ ಸೋಲದೆ ಇರುವರೇ. ಟು ಅರ್ಜುನ್ ಜನ್ಯ, ಕೇರ್ ಆಫ್ ಒಂದ್ ನಿಮಿಷ ಆಂಜನೇಯ ಕಾಪಾಡಪ್ಪ. ಟು ಅರ್ಜುನ್ ಜನ್ಯ, ಕೇರ್ ಆಫ್ ಅನುಶ್ರೀ, ಕೇರ್ ಆಫ್ ಸರಿಗಮಪ, ಕೇರ್ ಆಫ್ ಜಿ ಕನ್ನಡ. ಎಷ್ಟು ಕೇರ್ ಸರ್ ಇದು. ಬಹಳ ವರ್ಷಗಳಾಯ್ತು ನಿಮ್ಮಿಬ್ಬರನ್ನ ನೋಡಿ. ಟಿವಿನಲ್ಲಿ ನಿಮ್ಮಿಬ್ಬರನ್ನ ನೋಡ್ತಾ ಇರ್ತೀನಿ ಪ್ರತಿ ವಾರ. ನಿಮ್ಮಿಬ್ಬರ ಗಲಾಟೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ. ಪೋಸ್ಟ್ ಬಾಕ್ಸ್ ಬಂತು, ಬಾಯ್. ಅಂದ್ರೆ ಒಂದು ಪೋಸ್ಟ್ ಬರೀತಾ ಇದ್ದೆ, ಅಷ್ಟು ನೀವೇ ಬಂದ್ಬಿಟ್ರಾ? ಕರೆಕ್ಟ್. ಪೋಸ್ಟ್ ಬಾಕ್ಸ್ ಬಂತು, ಬಾಯ್. ನೋಡಿ ಜನ್ಯಾಜಿ, ನೋಡಿ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅಲ್ಲ, ಗಲಾಟೆ ಮಾಡ್ಸೋದೇ ಇವ್ರಲ್ವಾ, ಅದಕ್ಕೆ ಇವ್ರ ಮನೇಲಿ ಎಲ್ರಿಗೂ ಖುಷಿ. ಚೆನ್ನಾಗಿ ಗೊತ್ತು, ನೀನೇ ಮಾಡ್ಸಿರ್ತೀಯ, ನಂಗೆ ಚೆನ್ನಾಗಿ ಗೊತ್ತು, ಇನ್ನೂ ಖುಷಿ ಅಂತ ಹೇಳಿ. ಖುಷಿ ಇವಾಗ ಬರುತ್ತೆ, ನಿಮ್ದು ಲೆಟರ್ ಓದ್ತೀನಿ ರೀ. ಅಷ್ಟು ಧೈರ್ಯ ಇದೆಯಾ ನಿಮ್ಗೆ? ನನ್ನ ಏನು? ಹ್ಯಾಂಡ್ ರೈಟಿಂಗ್ ನೀವು ಅರ್ಥ ಆಗ್ಬಿಟ್ರೆ ಈಗ ಬೇಡ್ಕೊಳ್ಳಿ ಆಂಜನೇಯ ಅಂತ. ಇವರೆಲ್ಲಪ್ಪ, ನಾವೆಲ್ಲ ಬೆಳ್ಕೋಬೇಕು. ಆಂಜನೇಯ ನೀಟಾಗಿ ಏನಾದ್ರು ಬರ್ದಿರ್ಲಿ. ವಾವ್, ಅನುಶ್ರೀ, ಮೊದಲನೇ ವರ್ಡ್ ಅನುಶ್ರೀ. ನನಗೆ ಇಷ್ಟು ಕಾಲ, ಮೇಡಮ್ ಎಲ್ಲ ತಪ್ಪಾಗಿ ಇಲ್ಲ ಕರೆಕ್ಟ್ ಆಗಿದೆ ನೋಡಿ. ನನಗೆ ಇಷ್ಟು ಕಾಲ ಅಲ್ಲ ಅದು ಕಾಟ. ನೀವು ಕಾಟ ಹಿಂಗ್ ಬರಿಬೇಕಾಗಿತ್ತು. ನಾನು ಹಂಗೆ ಬರೆಯೋದು, ನನ್ನ ಇಷ್ಟ, ನನ್ನ ಲೆಟರು, ನನ್ನ ಪೆನ್ನು. ಹಾಗಾದ್ರೆ ನನ್ನ ಕಣ್ಣು, ನನ್ನ ಇಷ್ಟ, ನನ್ನ ಲೆಟರ್ ನಾನು ಓದಿದ್ದಂಗೆ ನೀವು ನೋಡಿ. ಓದ್ಬೇಕು, ಸುಳ್ಳು. ಅನುಶ್ರೀ, ನನಗೆ ಇಷ್ಟು ಇಷ್ಟು ಕಾಲ ಕಾಟ ಸಾಥ್ ಕೊಟ್ಟು ನಿಮಗೆ ಎಷ್ಟು ಸಂತೋಷ ಸಿಕ್ಕಿದೆ ಅಂತ ನನಗೆ ಗೊತ್ತು. ನನಗಿಷ್ಟು ಕಾಟ ಕೊಟ್ಟು ನಿಮಗೆ ಏನ್ ಸಿಗುತ್ತೆ? ಥ್ಯಾಂಕ್ ಯು. ಒಂದು ಆನೆ ಹೋಗ್ತಾ ಇರತ್ತೆ ರೋಡಲ್ಲಿ, ಅಲ್ಲಿ 2 ಇರುವೆಗಳು ಹೋಗ್ತಾ ಇರತ್ತೆ, ಫ್ರೆಂಡ್ಸ್. ಆ ಫ್ರೆಂಡ್ಸ್ ಅಲ್ಲಿ ಒಂದ್ ಇರುವೆ ಆನೆ ಕೆಳಗಡೆ ಸಿಕ್ಕಾಕೊಂಡ್ಬಿಡತ್ತೆ, ಸತ್ತೋಗ್ಬಿಡತ್ತೆ. ಆ ಇನ್ನೊಂದು ಇರುವೆಗೆ ಬಹಳ ಕೋಪ ಬರುತ್ತೆ, ಬಹಳ ಬೈಕ್ ಬಂದಂಗ್ ಬೈಯತ್ತೆ. ಇದು ಫಸ್ಟ್ ಹಾಫ್ ಜೋಕ್. ಸೆಕೆಂಡ್ ಹಾಫ್, ಒಂದಿನ ಈ ಫ್ರೆಂಡ್ ಇರುವೆ ಹಂಗೆ ಕೂತ್ಕೊಂಡಿರತ್ತೆ, ಎದುರುಗಡೆಯಿಂದ ಅದೇ ಆನೆ ಬರ್ತಾ ಇರತ್ತೆ, ಮೇಲ್ಗಡೆ ಇನ್ನೊಂದು ಇರುವೆ ಕೂತಿರತ್ತೆ. ಆ ಇರುವೆ ಗಾಳಿಗೆ ಪಟಾಕ್ ಅಂತ ಈ ಆನೆ ಮೇಲೆ ಬಿದ್ದ್ಬಿಡತ್ತೆ. ಆವಾಗ ಈ ಫ್ರೆಂಡ್ ಇರುವೆ ಏನ್ ಹೇಳತ್ತೆ ಆ ಇನ್ನೊಂದು ಇರುವೆಗೆ? ಏನ್ ಹೇಳುತ್ತೇಳು ಸರ್? ಅದ್ ನೀವ್ ಹೇಳಿ, ಚೆನ್ನಾಗಿ ಹೇಳ್ತೀರಾ. ಈ ಇರುವೆ ಆ ಇರುವೆಗೆ ಹೇಳುತ್ತೆ, ಬಿಡ್ಬೇಡ ಅವನ್ನ, ತುಳಿದಾಕು ಬಿಡ್ಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.